ಸಂಸತ್ ಮೇಲೆ ಅಟ್ಯಾಕ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ತನಿಖೆ ಚುರುಕಾದಂತೆ ಮತ್ತಷ್ಟು ಅಂಶಗಳು ಈ ಗ್ಯಾಂಗ್ ಉಗ್ರರ ಗ್ಯಾಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಹೊರಬರ್ತಾ ಇದೆ. ರಾಜಸ್ಥಾನದಲ್ಲಿ ಈ ಉಗ್ರ ಗ್ಯಾಂಗ್ನ ಆಗುಂತಕನೊಬ್ಬ ಮೊಬೈಲ್ ಅನ್ನ ಸುಟ್ಟು ಹಾಕಿದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಸ್ಥಾನದಲ್ಲಿ ವಿಶೇಷ ತನಿಖಾ ತಂಡದಿಂದ ಸುಟ್ಟು ಹಾಕಿದ್ದ ಮೊಬೈಲ್ನ ಕೆಲವೊಂದಷ್ಟು ಅವಶೇಷಗಳನ್ನ ಜಪ್ತಿ ಮಾಡಲಾಗಿದೆ. ಮೊಬೈಲ್ ಸುಟ್ಟು ಹಾಕಿದ ಹಿಂದೆ ಹಲವು ಅನುಮಾನಗಳು ಕೂಡ ಕಾಡ್ತಾ ಇದೆ. ಸಾಕ್ಷಿ ನಾಶಪಡಿಸಲಿಕ್ಕೋಸ್ಕರವೇ ಮೊಬೈಲ್ ಅನ್ನ ಸುಟ್ಟು ಹಾಕಿದ್ರ ಆಗುಂತಕರು ಅನ್ನೋ ಅನುಮಾನ. ಯಾವುದೇ ಸಾಕ್ಷಿ ಸಿಗದಂತೆ ಮೊಬೈಲ್ ಅನ್ನ ಸುಟ್ಟು ಹಾಕಿದ್ರ ಮುಂದಿನ ದಾಳಿ ಬಗ್ಗೆ ಕೂಡ ಮೊಬೈಲ್ನಲ್ಲಿ ಮಾಹಿತಿ ಇತ್ತ. ಎಲ್ಲ ಆಯಾಮದಲ್ಲಿ ಇದೀಗ ತನಿಖಾಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಂಸತ್ ಭವನದ ಮೇಲೆ ಅಟ್ಯಾಕ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಗ್ರರ ಗ್ಯಾಂಗ್ನ ತನಿಖೆ ಮತ್ತಷ್ಟು ತೀವ್ರಗೊಳಿಸಲಾಗಿದೆ. ತನಿಖೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಈ ಉಗ್ರರ ಗ್ಯಾಂಗ್ನ ಸದಸ್ಯರು ಮೊಬೈಲ್ ಅನ್ನ ಸುಟ್ಟಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸಾಕ್ಷ್ಯ ನಾಶಪಡಿಸುವ ಸಲುವಾಗಿಯೇ ಈ ಮೊಬೈಲ್ ಅನ್ನ ಸುಟ್ಟಾಕಿರಬಹುದು ಅನ್ನೋ ಅನುಮಾನ. ಹಾಗೆ ಮೊಬೈಲ್ನ ಡೇಟಾ ರಿಟ್ರೀವ್ ಮಾಡ್ಲಿಕ್ಕೆ ಸಾಧ್ಯವ ಅನ್ನೋ ಆಯಾಮದಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಂಸತ್ ಮೇಲೆ ಆದ ದಾಳಿ ಹಾಗೆ ಮುಂದಿನ ದುಷ್ಕೃತ್ಯಗಳ ಬಗ್ಗೆ ಕೂಡ ಪ್ಲಾನ್ಗಳು ಈ ಮೊಬೈಲ್ನಲ್ಲಿ ಎದರಬಹುದಾ ಅನ್ನೋ ಅನುಮಾನ. ಇದೇ ಅನುಮಾನದ ಆಧಾರದ ಮೇಲೆ ಇದೀಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ತನಿಖಾ ತಂಡ. ಒಂದು ಫೋಟೋ ಗಮನಿಸ್ತಾ ಇದ್ದೀರಿ. ಮೊಬೈಲ್ ಅನ್ನ ಯಾವ ರೀತಿಯಾಗಿ ನಾಶಪಡಿಸುವ ಪ್ರಯತ್ನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಮೊಬೈಲ್ ಅನ್ನ ಸುಟ್ಟಾಕಿ ಸಾಕ್ಷ್ಯ ನಾಶಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರ ಗ್ಯಾಂಗ್ನ ಸದಸ್ಯರು. ಈ ಅನುಮಾನ ಬಲವಾಗ್ತಾ ಇದ್ದಂತೆ ತನಿಖಾಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಸುಟ್ಟು ಕರಕಲಾಗಿರುವ ಮೊಬೈಲ್ನ ಅವಶೇಷವನ್ನ ರಿಟ್ರೀವ್ ಮಾಡಿ ಅದನ್ನ ಸೀಸ್ ಮಾಡಿ ಅದಾದ ನಂತರದಲ್ಲಿ ಅದರಿಂದ ಏನಾದರೂ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲೂ ಮೊಬೈಲ್ ಅನ್ನ ಸುಟ್ಟು ಹಾಕಿರೋದ್ರ ಹಿಂದೆ ಕೂಡ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಕೇವಲ ಸಂಸತ್ ಮೇಲಾದ ಈ ದಾಳಿ ಮಾತ್ರವಲ್ಲ, ಮುಂದಿನ ದಾಳಿಗಳ ಬಗ್ಗೆ ಕೂಡ ಪ್ಲಾನಿಂಗ್ನ ಮಾಹಿತಿಗಳು ಆ ಮೊಬೈಲ್ನಲ್ಲಿ ಅಡಗಿತ್ತ ಅಥವಾ ಈ ಗ್ಯಾಂಗ್ನ ಮತ್ತಷ್ಟು ಸದಸ್ಯರ ಮಾಹಿತಿ ಆ ಮೊಬೈಲ್ನಲ್ಲಿ ಇತ್ತ ಅನ್ನೋ ಅನುಮಾನ. ಇದೇ ಅನುಮಾನದ ಆಧಾರದ ಮೇಲೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ತನಿಖಾಧಿಕಾರಿಗಳು.